ಇದ್ರು. ಅವ್ರ ಸಮಯದೊಳಗೆ ನೀವು ಏನ್ ಮಾಡ್ತಿದ್ರಿ ಅಂತಂದ್ರೆ ಅವಾಗ ಶಾಸನಗಳನ್ನ ಓದಿರಿ ಶಾಸನಗಳ ಬಗ್ಗೆ ತಿಳ್ಕೊಂಡ್ರಿ ನೀವು ಆಲ್ರೆಡಿ. ಅಶೋಕನ ಶಾಸನ, ಕಪ್ಪಾರಬೆಟ್ಟನ ಶಾಸನ ಏನು ಅದ್ರಾಗೇನು ಹಿಂದಿನ ರಾಜ ಮಹಾರಾಜರುಗಳು ಮಾಡಿರ್ತಕ್ಕಂಥ ಒಂದು ಟಪಾಲಿನ ಮೇಲೆ ಕೆತ್ತಲ್ಪಡ್ತಾ ಇತ್ತು, ಅದು ಶಾಸನ. ಆ ರಾಜ ಮಹಾರಾಜರದ ಎಲ್ಲ ತೊರೆದು ಹೋದ ನಂತರ ಭಾರತ ದೇಶಕ್ಕೆ ಕಾನೂನು ಅಂತಕ್ಕಂಥದ್ದು ಬ್ರಿಟಿಷರು ಲಾಗು ಮಾಡ್ಕೊಂತ ಬಂದ್ರು. ಈ ಒಂದು ವಿಚಾರ ಏನು ಅಂತಂದ್ರ, ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿ ಕಾನೂನನ್ನ ಲಾಗೋ ಎಲ್ಲ ಆಗ್ಯದ ಅಂತಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯ ಮರ್ತೂರಿನಲ್ಲಿ ಆಗ್ಯದ ನೋಡ್ರಿ. ಭಾರತ ದೇಶದ ಮರ್ತೂರ್ದವ್ರು ಯಾರೇ ಇದ್ದೀರಿ? ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಕಾನೂನು ಎಲ್ಲಿ ಲಾಗು ಆಗ್ಯದ, ಚಾಲ್ತಿಯಲ್ಲಿ ಮೊಟ್ಟ ಮೊದಲ ಅನ್ವಯಿಕೆ ಆಗ್ಯದಪ್ಪ ಅಂತಂದ್ರ ನಮ್ಮ ಕಲಬುರಗಿ ಜಿಲ್ಲೆಯ ಮರ್ತೂರಲ್ಲಿ. ಕ್ಲಿಯರ್ ಇರ್ಲಿ. ಏನ್ ಈ ಕಾನೂನು ಅಂತಂದ್ರೆ ಏನು? ಅವ್ರದ್ದೇನದ ಅತ್ಯಂತ ಹೋರಾಟವನ್ನ ಬಸವಣ್ಣವ್ರು ಮಾಡಿದ. ಸಾಮಾಜಿಕ ಪರವಾಗಿ ಕಲ್ಯಾಣದೊಳಗ ಅನುಭವ ಮಂಟಪವನ್ನ ಸ್ಥಾಪಿಸಿ ತಾ ಸ್ವಾರ್ಥಿಗೆ ಆಗದೆ ಅನುಭವ ಮಂಟಪದ ಕಾರ್ಯದರ್ಶಿಗನ್ನಾಗಿ ಆ ಸಭೆಯ ಅಧ್ಯಕ್ಷನನ್ನಾಗಿ ಅತ್ಯಂತ ಹಿರಿಯನಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರನ್ನ ಮಾಡಿದ್ರು. ಕಾನೂನಿನ ಅಂಕುಡಂಕುಗಳನ್ನ ಏನ್ ಮಾಡಿ ನೋಡ್ತೀನ ಅವರಿಗೆಲ್ಲ ಅವ್ರ ಮುಂದೆ ನಂಗೇನು ಮಾತಾಡೋಕೆ ಆಗೋದಿಲ್ಲ. ಬಟ್ ಸ್ಟಿಲ್ ಸಂವಾದ್ ಡಾಕ್ಟರ್ B.R. ಅಂಬೇಡ್ಕರ್ ಯಾಕ ಅವರು ಆಬ್ವಿಯಸ್ಲಿ ಹುತಾತ್ಮರಾಗಿ ಎಷ್ಟೊಂದು ವರ್ಷ ಆಯ್ತು, ಬಟ್ ಸ್ಟಿಲ್ ಯಾಕೆ ಅವ್ರ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ? ಯಾಕಂತಂದ್ರೆ ಅವರಷ್ಟು ಗ್ರೇಟ್ನೆಸ್ ತೋರ್ಸಲ್ಲ ಇದ್ದಾಗ ಅಷ್ಟು ಗ್ರೇಟ್ ಅಚೀವ್ಮೆಂಟ್ಸ್ ಮಾಡ್ಯಾರ. ಏನ್ ಮಾಡ್ಯಾರ? ಆಬ್ವಿಯಸ್ಲಿ ಓದಾರ, ಕಾನ್ಸ್ಟಿಟ್ಯೂಷನ್ ಬರ್ದಾರ ಅಷ್ಟೇ ಅಂತ ಹೇಳಿ ನೀವು ಅನ್ಕೋಬಹುದು. ಅವ್ರ ಕಾಲದಾಗ ಒಂದು ಬುಕ್ ಪಡಿಬೇಕಂತಂದ್ರೆ ಇಟ್ ವಾಸ್ ವೆರಿ 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 ಹಾರ್ಡ್ ಥಿಂಗ್ ಫಾರ್ ದಮ್. ಒಂದು ಬುಕ್ ಸಿಗ್ಬೇಕಂದ್ರೆ ಅಷ್ಟು ಕಷ್ಟ ಪಡ್ತಿದ್ರು. ಅಂಥವ್ರು ಎಷ್ಟೊಂದು ದಿನ ಆದ್ಮೇಲೆ, ಎಷ್ಟೊಂದು ವರ್ಷ ಆದ್ಮೇಲೆ ದಟ್ ಹಿ ಹ್ಯಾಡ್ ಬಿಕಮ್ ದ ಇಂಡಿಯನ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆಮೇಲೆ ದ ಲೆಂಥಿಯೆಸ್ಟ್ ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್ ನ ಬರೀತಾರೆ. ಜಗತ್ತಾಗ ಯಾವ ಕಾನ್ಸ್ಟಿಟ್ಯೂಷನ್ ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಷ್ಟು ಲೆಂಥಿ ಆಗಿ ಇಲ್ಲ. ಅದ್ರ ಸಂಬಂಧ ಅವರು ಅಷ್ಟು ಚೆನ್ನಾಗಿ ಅಥವಾ ಓಡಿಸಿ ಅಷ್ಟು ಪ್ರಿಪೇರ್ಡ್ ಆಗಿ ಬರ್ತಾರೆ. ಅಂಡ್ ಈವನ್ ಸರ್ ಸೆ 1935 ದಾಗ RBI ಸೃಷ್ಟಿ ಮಾಡ್ಬೇಕಾದ್ರೆ ಕರೆನ್ಸಿ ಅದೆಲ್ಲ ಪ್ರಾಬ್ಲಮ್ಯಾಟಿಕ್ ಆಗಿತ್ತು. ಆ RBI ಸೃಷ್ಟಿ ಮಾಡ್ಬೇಕಾದ್ರೂ, ಇನ್ಸ್ಟಿಟ್ಯೂಷನ್ ಮಾಡ್ಬೇಕಾದ್ರೂ ಅದರ ಹಿನ್ನೆಲೆ ಬ್ಲೂ ಪ್ರಿಂಟ್ ಯಾರ ಬುಕ್ ಇಂದ ತಗೊಂಡಾರಂದ್ರ ಅಂಬೇಡ್ಕರ್ ಅವ್ರ ಬುಕ್ ಇಂದಾನೇ ತಗೊಂಡಾರ. ಸೊ ಅವ್ರಿಗೆ ಅಷ್ಟೆಲ್ಲ ಕಷ್ಟ ಆಯ್ತು. ಬಯಸ್ಲಾರ್ದೆ ತಮ್ಗೆ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಮಕ್ಕಳು ಮುಂದೆ ಬರ್ಬೇಕು ಅಂತೇಳಿ ಅವ್ರ ಕಷ್ಟನ ಯಾವಾಗ ಮೊದಲು ಇಲ್ಲಿ ವರ್ಕ್ ಮಾಡಿದಾಗ ನೋಡಿನಿ, ಪ್ರೆಸೆಂಟ್ ಈಗಲೂ ನೋಡ್ತಾನೆ ಇದ್ದೀನಿ. 33 ವರ್ಷ ಮೇಲಾಗಿರ್ಬೋದು ಸರ್ ಟೀಚ್ ಮಾಡ್ತಾ ಇದ್ದೆ ಇವಾಗ. ಅಂದ್ರೆ ಅವರು ಈಗ ನಾ ಇಲ್ಲಿ ಇದ್ದೀನಿ, ಇಲ್ಲಿ ಬಂದಿನಿ ಅಂತಂದ್ರೆ ಅದು ಸರೇ ಕಾರಣ. ಇಲ್ಲಿ ಇನ್ಸ್ಟಿಟ್ಯೂಟ್ದಾಗ ವರ್ಕ್ ಮಾಡ್ಬೇಕು ಅಂತಂದ್ರೆ ಅದು ಒಂದು ನನ್ನ ಪುಣ್ಯನೇ ಅಂತ ಹೇಳ್ಬೋದು. ಅದು ನಮ್ಮ ತಂದೆ ತಾಯಿ ಆಶೀರ್ವಾದ, ಸ್ಪೆಷಲಿ ನಮ್ಮ ತಂದೆಯವರ ಆಶೀರ್ವಾದ ಮತ್ತು ಸರ್ ಅವರು ಒಂದು ಆಶೀರ್ವಾದದಿಂದ ನಾನು ಇಲ್ಲಿ ನಿಮ್ಮೆಲ್ಲ ಒಂದು ಋಣ ನಿಮ್ಮೆಲ್ಲರಿಗೆ ನೋಡೋದು ಗೊತ್ತಾಗ್ತಾ ಇಲ್ಲ ನಮಗೆ. ಸಾರಿ. ಅಂದ್ರೆ ನನ್ನ ಪ್ರಕಾರ ಈಗಿನ ಜನರೇಷನ್ ಒಳಗೆ ಅಂಬೇಡ್ಕರ್ ಅಂದ್ರೆ ನನ್ನ ಪ್ರಕಾರ ಕುಂಬಾರ್ ಸರ್. ಸೊ ಥ್ಯಾಂಕ್ ಯು ಸರ್. ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವದಂದು ಗುರು ಶಿಷ್ಯ ಶಿಕ್ಷಣ ಸಂಸ್ಥೆಯ ಜ್ಞಾನ ಸೃಷ್ಟಿ SK ಕುಂಬಾರ್ಸ್ ಕ್ಲಾಸ್ನಲ್ಲಿ ಆ ಕಾರ್ಯಕ್ರಮವನ್ನು ಒಂದು ಅತಿ ವಿಜೃಂಭಣೆಯಿಂದ ಮಕ್ಕಳೊಂದಿಗೆ ಮಾಡಿಕೊಂಡಿವಿ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ, ಪ್ರತಿ ಮಗುವಿಗೂ, ನಮ್ಮ ಭಾರತೀಯ ಪ್ರತಿ ಪ್ರಜೆಗೂ ಕೂಡ ಅಂಬೇಡ್ಕರ್ ಅಂದರೆ ಏನು, ಆ ವ್ಯಕ್ತಿ ಯಾರು, ಆ ವ್ಯಕ್ತಿತ್ವ ಏನು, ಆ ಒಂದು ಉದ್ದೇಶ ಪ್ರತಿ ಮಗುವಿಗೂ ಪ್ರತಿ ಪ್ರಜೆಗೆ ಗೊತ್ತಾಗಬೇಕು. ಯಾಕೆಂದರೆ ನಾವು ಸಂವಿಧಾನ ಓದ್ತಾ ಇರ್ತೀವಿ, ಆ ಸಂವಿಧಾನ ಕರ್ತೃ ಯಾರು, ಆ ವ್ಯಕ್ತಿ ಯಾರು, ಆ ವ್ಯಕ್ತಿತ್ವ ಏನು, ಅದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಯಾಕೆ ಬರೀ ಸಂವಿಧಾನ ಓದಿದ್ರೆ ಅಷ್ಟೇ ಗೊತ್ತಾಗಲ್ಲ, ನಮ್ಮ ಸಂವಿಧಾನ ನಮ್ಮ ಕಾನೂನು ಬಗ್ಗೆ ಗೊತ್ತಾಗ್ಬೋದು. ಬಟ್ ಆ ಬರೆದ ವ್ಯಕ್ತಿ ಯಾರು, ಅಂಥ ವ್ಯಕ್ತಿತ್ವ ಏನು, ಅವರು ಯಾರು, ಆ ಸಂವಿಧಾನ ಬುಕ್ ಬರಲಿಕ್ಕೆ ಕಾರಣ ಏನು, ಆ ಒಂದು ಉದ್ದೇಶದಿಂದ ನಾವು ಇಂದು ಅವರ ಒಂದು ಜಯಂತಿ ಉತ್ಸವವನ್ನು ಮಕ್ಕಳೊಂದಿಗೆ ಏನು ಮಾಡಿದ್ದೀವಿ. ಅಂದರೆ ಎಷ್ಟು ನಮ್ಮ ಭಾರತದ ಪ್ರತಿಯೊಬ್ಬ ಒಂದು ಹಿಂದುಳಿದ ವ್ಯಕ್ತಿಗಾಗಿ, ಪ್ರತ್ಯೇಕ ಪ್ರಜೆಗಾಗಿ ಅವರು ಎಷ್ಟು ತ್ರಾಸು ತೊಗೊಂಡ್ರು, ಅವರಿಗೆ ಎಷ್ಟು ಒಂದು ಬಾಲ್ಯತನದಿಂದ ಎಷ್ಟು ಅವ್ರು ಕಷ್ಟಪಟ್ಟರು. ಆ ಕಷ್ಟ ಪಡೆದು ಪ್ರತಿ ಕ್ಷಣ